करकमलनिदर्शितात्ममुद्रः परिकलितोन्नतबर्हिबर्हचूडः इतरकरगृहीतवेत्रतोत्रः मम हृदि सन्निधिमातनोतु शौरिः। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं। श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तत्क्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। नैमिषे निमिषक्षेत्रे ऋषयः शौनकादयः सत्रं स्वर्गाय लोकाय सहस्रसममासत। त एकदा तु मुनयः प्रातर्हुतहुताग्नयः सत्कृतं सूतमासीनं पप्रच्छुरिदमादरात्। ऋषयः ऊचुः त्वया खलु पुराणानि सेतिहासानि चानघ आख्यातान्यप्यधीतानि धर्मशास्त्राणि यान्युत। यानि वेदविदां श्रेष्ठो भगवान् बादरायणः अन्ये च मुनयः सूता परावरविदो विदुः। वेत्थत्वं सौम्य तत्सर्वं तत्त्वतस्तदनुग्रहात् ब्रूयुस्निग्धस्य शिष्यस्य गुरवो गुह्यमप्युत। तत्र तत्राञ्जसायुष्मन् भवता यद्विनिश्चितं पुंसामेकान्ततः श्रेयः तन्नः शंसितुमर्हसि। प्रायेणाल्पायुषः सभ्य कलावस्मिन् युगे जनाः मन्दास्सु मन्दमतयो मन्दभाग्या ह्युपद्रुताः। भूरीणि भूरि कर्माणि श्रोतव्यानि विभागशः अतः साधोऽत्र यत्सारं समुद्धृत्य मनीषया। ब्रूहि न श्रद्दधानानां येनात्मा सम्प्रसीदति। सूतजानासि भद्रं ते भगवान् सात्वतां पतिः देवक्यां वसुदेवस्य जातो यस्य चिकीर्षया। तन्न शुश्रूषमाणानाम् अर्हस्याङ्गानुवर्णितुं यस्यावतारो भूतानां क्षेमाय च भवाय च। आपन्नः संसृतिं घोरां यन्नामैव वशो गृणन् ततः सद्यो विमुच्येत यद्बिभेति स्वयं भयं। यत्पादसंशयाः सूत मुनयः प्रशयमायनाः सद्यः पुनन्त्युपसृष्टाः स्वर्धुन्यापोऽनुसेवज। कोपा भगवतस्तस्य पुण्यश्लोकेड्यकर्मणः शुद्ध्यकामो न शृणुयात् यशः कलिमलापहं। तस्य कर्माण्युदाराणि परिगीतानि सूरिभिः ब्रूहि न श्रद्दधानानां लीलया दधतः कलाः। अथाख्याहि हरेर्धीमन्नवतारकथाः शुभाः लीला विदधतः स्वैरम् ईश्वरस्यात्ममायया। ಶ್ರೀಕೃಷ್ಣಪರಂಜ್ಯೋತಿಷೇ ನಮಃ. ಶ್ರೀಮದ್ಭಾಗವತಾನುಸಂಧಾನದ ಸರಣಿಯಲ್ಲಿ ಈ ಒಂದು ಶ್ರೀಮದ್ಭಾಗವತವೆಂಬಂತಹ ಸಕಲ ವಿದ್ಯಾಸಾರರೂಪವಾದಂತಹ ಅತ್ಯಂತ ಶ್ರೇಷ್ಠತಮವೋ ಪವಿತ್ರತಮವೋ ಆದಂತಹ ಒಂದು ಶಾಸ್ತ್ರರಾಜ ಎಂದು ಕರೆಯಿಸಿಕೊಳ್ಳುವಂತಹ ಪುರಾಣದ ಮೊಟ್ಟಮೊದಲನೆಯ ಸ್ಕಂಧ, ಅದರ ಮೊದಲನೆಯ ಅಧ್ಯಾಯ. ಯಾವುದೇ ಒಂದು ಶುಭ ಕರ್ಮವನ್ನು ಆರಂಭ ಮಾಡುವುದಕ್ಕೂ ಮುಂಚೆ ಧ್ಯಾನ ಮೂಲಂ ಕ್ರಿಯಾ ಸರ್ವಾಹ ಎಂಬುದಾಗಿ ನಮ್ಮ ಗುರುಗಳು ಜ್ಞಾಪಿಸೋರು. ಎಲ್ಲ ಕ್ರಿಯೆಗಳೂ ಸಹ ಧ್ಯಾನದಿಂದ ಆರಂಭವಾಗಬೇಕು. ಹಾಗಾಗಿಯೇ ಷೋಡಶೋಪಚಾರ ಪೂಜೆಯಲ್ಲೂ ಮೊಟ್ಟಮೊದಲನೆಯದು ಧ್ಯಾನ. ಧ್ಯಾನಾನ್ನಾಸ್ತಿ ಪರಂ ತಪಃ, ಧ್ಯಾನಕ್ಕಿಂತಲೂ ಹಿರಿದಾದಂತಹ ಮಿಗಿಲಾದಂತಹ ತಪಸ್ಸು ಮತ್ತೊಂದಿಲ್ಲ. ಧ್ಯಾನವೆಂಬುದು ಒಂದು ಬೀಜವಿದ್ದಂತೆ ಇರುತ್ತೆ. ಹೆಮ್ಮರವಾಗಿ ಬೆಳೆಯಬಲ್ಲದು, ಹೆಮ್ಮರವಾಗಿ ಬೆಳೆದುದನ್ನು ಸಂಕ್ಷಿಪ್ತವಾಗಿ ತನ್ನಲ್ಲಿ ಅಡಕಗೊಳಿಸಬಲ್ಲದು. ಅಂತಹ ಸಮಾಸವ್ಯಾಸ ಧಾರಣೆಯನ್ನು ಉಳ್ಳದ್ದು ಬೀಜ. ಆ ಬೀಜಭೂತವಾದದ್ದು ಧ್ಯಾನ. ಹಾಗಾಗಿಯೇ ಪ್ರಾಯ ಯಾವುದೇ ಒಂದು ಮಂಗಳ ಕರ್ಮವನ್ನು ಆರಂಭ ಮಾಡುವುದಕ್ಕೂ ಮುಂಚೆ ಭಗವಂತನನ್ನು ಧ್ಯಾನಿಸಬೇಕು, ಭಗವದ್ಧ್ಯಾನ ಪುರಸ್ಸರವಾಗಿ ಎಲ್ಲ ಕರ್ಮವನ್ನು ಆರಂಭ ಮಾಡಬೇಕು ಅಂತ. ಅಷ್ಟೇ ಅಲ್ಲದೆ ಶಾಸ್ತ್ರಗಳು ಕೂಡ ಮಂಗಳಾದೀನಿ ಮಂಗಳ ಮಧ್ಯಾನಿ ಮಂಗಳ ಅಂತಾನಿ ಕಾರ್ಯಾಣಿ ಎಂಬುದಾಗಿ ಆದೇಶ ಮಾಡುತ್ತವೆ. ಎಲ್ಲ ಕಾರ್ಯಗಳು ಕೂಡ ಮಂಗಳದಿಂದ ಆರಂಭವಾಗಬೇಕು ಅಂತ. ಮಂಗಳ ಅನ್ನೋ ಶಬ್ದಕ್ಕರ್ಥ ಮಮ್ ಅಂದರೆ ಪಾಪ, ಪಾಪವನ್ನು ಗಲತಿ ನಾಶ ಮಾಡುತ್ತದೆ ಅಂತ ಲೆಕ್ಕ. ಯಾವಾಗ ಪಾಪ ನಾಶವಾಗತ್ತೆ ಅಂತ ಕೇಳಿದ್ರೆ ಪುಣ್ಯಪಾಪ ವಿವರ್ಜಿತವಾದಂತಹ ಭಗವತತ್ವವನ್ನು ನೆನೆದಾಗಲ್ವೇ ಪಾಪವು ನಾಶವಾಗುವುದು. ಹಾಗಿರೋದ್ರಿಂದ ಮಂಗಳವನ್ನು ಸದಾಕಾಲದಲ್ಲೂ ಧ್ಯಾನ ರೂಪದಲ್ಲಿ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಯಾವ ಪದಾರ್ಥವನ್ನು ಸದಾಕಾಲದಲ್ಲೂ ಚಿಂತನೆ ಮಾಡಬೇಕಪ್ಪ ಅಂತ ಕೇಳಿದ್ರೆ
ಯಾವುದು ಈ ಸೃಷ್ಟಿಯನ್ನೆಲ್ಲ ಆವರಿಸಿದೆಯೋ, ಈ ಸೃಷ್ಟಿಯೆಲ್ಲವೂ ಯಾವುದರಿಂದ ಉಂಟಾಗಿದೆಯೋ ಅಂತಹ ತತ್ವವನ್ನು ಚಿಂತನೆ ಮಾಡಬೇಕು. ಧ್ಯೈ ಚಿಂತಾಯಾಮ್ ಎಂಬಂತಹ ಧಾತು, ಧ್ಯಾನ ಅನ್ನೋ ಶಬ್ದ ಹುಟ್ಟಿರುವಂಥದ್ದು. ಹಾಗಾಗಿ ಚಿಂತನೆ ಸಂಪನ್ನವಾಗಬೇಕು. ಯಾವ ತತ್ವದ ಚಿಂತನೆ ಉಂಟಾಗಬೇಕು ಅಂದರೆ, ಯಾವ ತತ್ವದಿಂದ ಈ ಜಗತ್ತೆಲ್ಲವೂ ಸೃಷ್ಟಿಯಾಗಿದೆಯೋ ಆ ತತ್ವವನ್ನು ಚಿಂತಿಸಬೇಕು. ಭಾಗವತ ಈ ಒಂದು ವಿಷಯವನ್ನು ಎಷ್ಟು ಸುಮಧುರವಾಗಿ, ಎಷ್ಟು ದೃಢತರವಾಗಿ ಪ್ರತಿಪಾದಿಸುತ್ತೆ ಅಂತಂದರೆ, ಇದಕ್ಕೆ ಸರಿಸಮಾನವಾಗಿ ಬೇರೆ ಯಾವ ಶಾಸ್ತ್ರಗ್ರಂಥಗಳಾಗಲಿ, ಕಾವ್ಯೇತಿಹಾಸಗಳಾಗಲಿ ಯಾವುವೂ ಕೂಡ ಭಾಗವತದ ಹೊತ್ತಿರಕ್ಕೂ ಸುಳಿಯೋಕ್ಕೆ ಸಾಧ್ಯ ಇಲ್ಲ. ವಿಷಯವನ್ನು ಪ್ರತಿಪಾದನೆ ಮಾಡುವಂತಹ ಶೈಲಿಯಲ್ಲಿ ಅತ್ಯದ್ಭುತವಾದದ್ದು, ಉಚ್ಚಕೋಟಿಯ ಒಂದು ಪ್ರತಿಪಾದನೆ ಇಲ್ಲಿ ಕಾಣಸಿಗುತ್ತೆ. ಅದರಲ್ಲಿ ಮೊಟ್ಟ ಮೊದಲನೆಯ ಧ್ಯಾನ ಶ್ಲೋಕ ಇಡೀ ಭಾಗವತ ಏನು ಎಂಬುದನ್ನು ಒಂದೇ ಮಾತಲ್ಲಿ ತಿಳಿಸಿ ಅಂತ ಹೇಳಿದ್ರೆ ಅದಕ್ಕೆ ಜನ್ಮಾದ್ಯಸ್ಯ ಯತೋನ್ವಯಾತ್ ಎಂಬಂಥ ಶ್ಲೋಕ. ಅಷ್ಟೇ ಅಲ್ಲ, ಈ ಭಾಗವತವನ್ನು ಮೋಕ್ಷಶಾಸ್ತ್ರ ಎಂಬುದಾಗಿ ಕರೀತಾ ಇದ್ದೀವಿ, ಮೋಕ್ಷದ ಕೈಪಿಡಿ ಎಂಬುದಾಗಿ ಕರೀತಾ ಇದ್ದೀವಿ. ಮೋಕ್ಷವೆಂಬುದು ಸಾಮಾನ್ಯ ವೇದಾಂತಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಪ್ರತಿಪಾದ್ಯವಾಗುವಂತಹ ವಿಷಯ. ಹಾಗಿರಬೇಕಿದ್ರೆ ಭಾಗವತದಲ್ಲಿ ಕೇವಲ ಕಥೆಯಲ್ವೇ? ಕಥೆಯಿಂದ ಹೇಗೆ ಮೋಕ್ಷ ಸಾಧ್ಯ ಅಂತ ಕೇಳಿದ್ರೆ, ಅಲ್ಲಪ್ಪ, ಭಾಗವತದಲ್ಲಿ ಏನು ವಿಷಯ ಇದೆ ಅಂತ ಕೇಳಿದ್ರೆ, ಏನನ್ನು ಚಿಂತನೆ ಮಾಡಬೇಕು ಭಾಗವತದಲ್ಲಿ ಅಂತ ಕೇಳಿದ್ರೆ ಕೇವಲ ಕಥೆಯಲ್ಲ, ಆ ಕಥೆಯ ಹಿಂದೆ ಇರುವಂತಹ ಭಗವತ್ ತತ್ವವನ್ನು ಅನುಸಂಧಾನ ಮಾಡಬೇಕು. ಏನದು ಆ ತತ್ವ? ಏನು ಭಗವಂತ ಅಂತಂದರೆ, ಭಾಗವತ ಅನ್ನೋ ಶಬ್ದ ಉಂಟಾಗಿರುವಂಥದ್ದು ಭಗವತ್ ಅನ್ನೋ ಶಬ್ದದಿಂದ, ಅಂದರೆ ಭಗವಂತ ಅನ್ನೋ ಒಂದು ಪದದಿಂದ. ಆ ಭಗವಂತ ಅಂದರೆ ಏನು ಅಂತ ಮೊದಲು ಹೇಳಬೇಕಲ್ವೇ? ಹಾಗಾಗಿಯೇ ಎರಡು ವಿಷಯಗಳಿದೆ ಶಾಸ್ತ್ರದಲ್ಲಿ. ಯಾವುದೇ ಒಂದು ಪದಾರ್ಥವನ್ನು ಅರಿಯಬೇಕು, ತಿಳಿದುಕೊಳ್ಳಬೇಕು ಅಂತಾದರೆ ಆ ಪದಾರ್ಥದ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಬೇಕು, ನಾವು ಗುರುತುಗಳನ್ನು ಪತ್ತೆ ಹಚ್ಕೋಬೇಕು. ಅದನ್ನು ಲಕ್ಷಣ ಅಂತ ಕರೀತಾರೆ. ಆಯಾಯ ಪದಾರ್ಥದ ಒಂದು ವಿಶೇಷವಾದಂತಹ ಚಿಹ್ನೆಗಳೇನಿರುತ್ತೋ, ಗುರುತುಗಳೇನಿರುತ್ತೋ ಅದನ್ನೇ ಲಕ್ಷಣಗಳು ಅಥವಾ ಪದಾರ್ಥದ ಲಕ್ಷಣ ಅಂತ ಕರೀತಾರೆ. ಅದೇ ರೀತಿಯಾಗಿ ಭಗವಂತನಿಗೂ ಒಂದು ಲಕ್ಷಣ ಇರಬೇಕಲ್ಲ ಅಂತ. ಹೌದು, ಖಂಡಿತವಾಗಿಯೂ ಭಗವಂತನಿಗೂ ಒಂದು ಲಕ್ಷಣ ಇದೆ. ಆದರೆ 33 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತೀವಿ. ಇದರಲ್ಲಿ ಯಾರನ್ನ ಭಗವಂತ ಅಂತ ಒಪ್ಕೊಳ್ಳೋದು? ಯಾವ ಸ್ವರೂಪದಲ್ಲಿ ಭಗವಂತ ಇದ್ದಾನೆ? ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡ್ತಾರಲ್ಲ. ಹಾಗಾಗಿ ಏನು ನಿಜವಾಗಿಯೂ ವಸ್ತುಸ್ಥಿತಿ ಎಂಬಂತಹ ಒಂದು ಜಿಜ್ಞಾಸೆ ಹೇಳುವಂಥದ್ದು ಸಹಜವಾಗುತ್ತೆ. ಈ ಜಿಜ್ಞಾಸೆಯನ್ನು ಸಮಾಧಾನಪಡಿಸೋಕ್ಕೋಸ್ಕರವಾಗಿಯೇ ವೇದೋಪನಿಷತ್ತುಗಳು ಪ್ರವೃತ್ತವಾದವು ಋಷಿ ಮಹರ್ಷಿಗಳಿಂದ. ಹಾಗಿರೋದ್ರಿಂದ ಇಲ್ಲಿ ಮೊಟ್ಟ ಮೊದಲನೇದಾಗಿ ಈ ಮಂಗಳ ಶ್ಲೋಕದಲ್ಲಿ, ಈ ಧ್ಯಾನ ಶ್ಲೋಕದಲ್ಲಿ ಭಗವತ್ ಸ್ವರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈ ಭಗವಂತನ ಸ್ವರೂಪವನ್ನು ಚೆನ್ನಾಗಿ ಮನಸ್ಸಿಗೆ ತಕ್ಕೊಂಡ್ರು ನಾವು ಒಂದು ವೇಳೆ ಭಾಗವತವನ್ನು ಅಧ್ಯಯನ ಮಾಡ್ತು ಅಂತಾದರೆ, ಅನುಸಂಧಾನ ಮಾಡ್ತು ಅಂತಾದರೆ, ಆಗ ಭಾಗವತ ತನ್ನ ನಿಜವಾದಂತಹ ಒಂದು ಮರ್ಮವನ್ನು ಬಿಚ್ಚಿಡುತ್ತೆ ಅಂತ ಲೆಕ್ಕ. ಏನು ಭಗವಂತ ಅಂತ ಕೇಳಿದ್ರೆ, ಭಗವಂತನ ತಟಸ್ಥ ಲಕ್ಷಣ ಅಂತ ಒಂದಿದೆ, ಸ್ವರೂಪ ಲಕ್ಷಣ ಅಂತ ಮತ್ತೊಂದಿದೆ. ತಟಸ್ಥ ಲಕ್ಷಣ ಅಂತಂದರೆ ದೂರದಿಂದ, ನಾವಿರುವಂತಹ ಜಾಗದಿಂದ ಭಗವಂತನನ್ನು ಗುರುತು ಹಿಡಿಬೇಕು. ಹೀಗೊಂದಿದೆಯಲ್ಲ, ಇದೇ ಭಗವಂತ ಅಂತ ಗುರುತು ಹಿಡಿಯುವಂಥದ್ದು, ಪತ್ತೆ ಹಚ್ಚುವಂಥದ್ದು, ದೂರದಿಂದ ಪತ್ತೆ ಹಚ್ಚುವಂಥದ್ದು, ಅದನ್ನು ತಟಸ್ಥ ಲಕ್ಷಣ ಅಂತ ಕರೆದ್ರು. ಇದೇ ಅದು ಅಂತ ಖಾತ್ರಿಪಡಿಸಿಕೊಳ್ಳುವಂತಹ ಲಕ್ಷಣ ಏನಿದೆಯೋ ಅದನ್ನು ಸ್ವರೂಪ ಲಕ್ಷಣ ಅಂತ ಕರೀತಾರೆ. ಅದರಲ್ಲಿ ಮೊದಲ 2 ಚರಣಗಳಲ್ಲಿ ತಟಸ್ಥ ಲಕ್ಷಣವನ್ನು, ಕಡೆ 2 ಚರಣಗಳಲ್ಲಿ ಸ್ವರೂಪ ಲಕ್ಷಣವನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮೊದಲನೇದಾಗಿ ಜನ್ಮಾದ್ಯಸ್ಯ ಯತಃ ಎಂಬುದಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಬ್ರಹ್ಮಸೂತ್ರ. ಜನ್ಮಾದ್ಯಸ್ಯ ಯತಃ ಅನ್ನುವುದು ಒಂದು ಬ್ರಹ್ಮಸೂತ್ರ. ಅಸ್ಯ ಅರ್ಥಾತ್ ಅಸ್ಯ ವಿಶ್ವಸ್ಯ, ಅಸ್ಯ ಜಗತಃ, ಈ ಪ್ರಪಂಚದ ಜನ್ಮಸ್ಥಿತಿ ಲಯಗಳು, ಹುಟ್ಟು, ಇರುವಿಕೆ ಮತ್ತು ಸಾವು ಎಂಬಂತಹ ಈ 3 ಅವಸ್ಥೆಗಳೇನುಂಟೋ ಇದೆಲ್ಲವೂ ಕೂಡ ಯತಃ, ಯಾವ ಮೂಲದಿಂದ ಶುರುವಾಗ್ತಾ ಇದೆಯೋ ಅದೇ ಪರಬ್ರಹ್ಮ ವಸ್ತು, ಅದೇ ಭಗವಂತ ಅಂತ. ಅಂದರೆ ಯಾವ ಮೂಲದಿಂದ, ಯಾವ ಕಾರಣದಿಂದ, ಯಾವ ನಿಮಿತ್ತದಿಂದ, ಎಲ್ಲಿಂದ ಆರಂಭ ಮಾಡಿ ಈ ಜಗತ್ತೆಲ್ಲವೂ ಹುಟ್ಟುತ್ತಾ ಇದೆಯೋ, ಇರುತ್ತಾ ಇದೆಯೋ, ಲಯವನ್ನು ಹೊಂದುತ್ತಾ ಇದೆಯೋ ಆ ಒಂದು ಮೂಲ ಜಾಗವೇ ಪರಮಾತ್ಮ, ಅದೇ ಪರಂಜ್ಯೋತಿ, ಅದೇ ಪರಬ್ರಹ್ಮ ಅಂತ ಲೆಕ್ಕ. ಜನ್ಮಾದ್ಯಸ್ಯ ಯತಃ. ಅದನ್ನು ಹೇಗೆ ಅರ್ಥ ಮಾಡಿಕೊಂಡ್ವಿ ನಾವು ಅಂತ ಕೇಳಿದ್ರೆ, ಅರ್ಥೇಶು, ಲೋಕದಲ್ಲಿರುವಂತಹ ಎಲ್ಲ ಪದಾರ್ಥಗಳಲ್ಲೂ ಕೂಡ ಆ ಪರಮಾತ್ಮ ವಸ್ತು ಇದೆ ಅನ್ನೋದನ್ನು ಅನ್ವಯ ರೂಪದಲ್ಲಿ ಅರ್ಥ ಮಾಡ್ಕೊಂಡ್ವಿ.
ತತ್ಸತ್ವೇ ತತ್ಸತ್ವಂ ಇತಿ ಅನ್ವಯ. ಇದೆಲ್ಲ ಶಾಸ್ತ್ರೀಯವಾದಂಥ ವಿಷಯ. ಎಲ್ಲ ಶಾಸ್ತ್ರಗಳ ಸಾರ ಭಾಗವತದಲ್ಲಿರೋದರಿಂದ ಭಾಗವತವನ್ನು ಶಾಸ್ತ್ರಹೀನವಾಗಿ ಶಾಸ್ತ್ರವನ್ನು ಬದಿಗೊತ್ತಿ ಅನುಸಂಧಾನ ಮಾಡುವಂಥದ್ದು ಅಷ್ಟು ಉಚಿತವಲ್ಲ ಅಂತನ್ಸುತ್ತೆ. ಹಾಗಿರೋದರಿಂದ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಪಂಚಮಹಾಭೂತಾತ್ಮಕವಾದಂತಹ ಏನೇನು ಪದಾರ್ಥಗಳುಂಟೋ ಲೋಕದಲ್ಲಿ ಎಲ್ಲ ಪದಾರ್ಥಗಳಲ್ಲೂ ಕೂಡ ಅನ್ವಯದಿಂದ, ಅರ್ಥಾತ್ ಎಲ್ಲೆಲ್ಲಿ ಆ ಪದಾರ್ಥ ಇದೆಯೋ, ಯಾವ ಪದಾರ್ಥ ಇದೆ ಅಂತ ಇದೆಯೋ ಆ ಇರುವಿಕೆಯನ್ನು ಉಳ್ಳಂತಹ ಎಲ್ಲ ಪದಾರ್ಥದಲ್ಲೂ ಯಾವ್ಯಾವ ವಸ್ತು ಲೋಕದಲ್ಲಿದೆಯೋ ಆ ಇರುವಂತಹ ಎಲ್ಲ ವಸ್ತುಗಳಲ್ಲೂ ಆ ಪರಮಾತ್ಮ ಇದ್ದಾನೆ ಅಂತ ಲೆಕ್ಕ. ಅದೇ ರೀತಿಯಾಗಿ ಯಾವ ಪದಾರ್ಥಗಳು ಲೋಕದಲ್ಲಿ ಎಂದೆಂದಿಗೂ ಇರೋದಕ್ಕೆ ಸಾಧ್ಯವಿಲ್ವೋ ಆ ಪದಾರ್ಥಗಳಲ್ಲಿ ಭಗವಂತ ಇಲ್ಲ ಅಂತ ಲೆಕ್ಕ. ಹೀಗೆ ಅನ್ವಯ ಮತ್ತು ವ್ಯತಿರೇಕ. ಅನ್ವಯಾತ್ ಇತರತಶ್ಚ, ಇತರತಃ ಅರ್ಥಾತ್ ವ್ಯತಿರೇಕದಿಂದ ಅರ್ಥೇಶು ಎಲ್ಲ ಪದಾರ್ಥಗಳಲ್ಲೂ ವಿದ್ಯಮಾನಂ ಇರುವಂತಹವನು ಯಾರೋ ಅದೇ ಪರಬ್ರಹ್ಮ ಎಂಬುದಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಬರೀ ಇರುವುದು ಅಂತಾದರೆ ಪುರುಷ ಮತ್ತು ಪ್ರಧಾನ ಆಯ್ತೆ ಎಂಬುದಾಗಿ ಎರಡು ಬಹಳ ಮುಖ್ಯವಾದಂತಹ ವಿಷಯಗಳಿದೆ ಅಂತ ಸಾಂಖ್ಯ ಹೇಳುತ್ತೆ. ಹಾಗಾದರೆ ಪ್ರಧಾನವನ್ನು ನೀವು ಹೇಳ್ತಾ ಇದ್ದೀರಿಯೇ ಅಂತ ಕೇಳಿದ್ರೆ, ಇಲ್ಲಪ್ಪ, ಅಭಿಜ್ಞ ಪ್ರಧಾನ ಅನ್ನುವಂಥದ್ದು ಜಡಾತ್ಮಕವಾದದ್ದು ಪ್ರಕೃತಿ. ಆದ್ದರಿಂದ ವಿದ್ಯನಾದೇವು ಭಾವಪಿ ಪ್ರಕೃತಿಂ ಪುರುಷಂಚೇತಿ ವಿದ್ಯನಾದೇವು ಭಾವಪಿ ಅಂತ ಕೃಷ್ಣ ಹೇಳಿದ ಹಾಗೆ ಪ್ರಕೃತಿ ಮತ್ತು ಪುರುಷ ಅನ್ನುವಂಥದ್ದು ಏನಿದೆಯೋ ಅದರಲ್ಲಿ ಪ್ರಕೃತಿ ಅನ್ನೋದು ಜಡಾತ್ಮಕವಾದದ್ದು. ಆದ್ದರಿಂದ ಆ ಪ್ರಕೃತಿಯನ್ನು ನಾವು ಇಲ್ಲಿ ಧ್ಯಾನ ಮಾಡ್ತಾ ಇಲ್ಲ. ಹಾಗಿದ್ರೆ ಯಾರನ್ನು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಅಜಡಾತ್ಮಕವಾದದ್ದು, ಜಡತೆ ಇಲ್ಲ, ಜ್ಞಾನಾತ್ಮಕವಾಗಿದ್ದಾನೆ ಅಂತ ಲೆಕ್ಕ. ಅದಕ್ಕೋಸ್ಕರ ಅಭಿಜ್ಞ ಎಲ್ಲವನ್ನೂ ಬಲ್ಲವನು ಅಂತ ಲೆಕ್ಕ. ಎಲ್ಲವನ್ನೂ ಬಲ್ಲವನು ಹೇಗೆ? ಹೊರಗಡೆಯಿಂದ ಎಲ್ಲವನ್ನೂ ಬಲ್ಲವನೇ ಅಂತ ಕೇಳಿದ್ರೆ, ಇಲ್ಲಪ್ಪ, ಸ್ವರಾಟ್, ತನ್ನಿಂದ ತಾನೇ ಬೆಳಗುವವನು, ಸ್ವಯಂ ಪ್ರಕಾಶ ಅಂತ ಲೆಕ್ಕ, ಸ್ವರಾಟ್. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ತನ್ನಿಂದ ತಾನೇ ಬೆಳಗುತ್ತಿರುವವನು ಯಾರಪ್ಪ ಅಂತ ಕೇಳಿದ್ರೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ. ಸೃಷ್ಟಿಕರ್ತನಾದ ಬ್ರಹ್ಮದೇವನು ಕೂಡ ತನ್ನಿಂದ ತಾನೇ ಬೆಳಗ್ತಾ ಇದ್ದಾನೆ, ಈ ಲೋಕವನ್ನೆಲ್ಲ ಸೃಷ್ಟಿಸ್ತಾ ಇದ್ದಾನೆ. ಆತ ಧಾತಾ ಯಥಾಪೂರ್ವಮಕಲ್ಪಯತ್ ಎಂಬುದಾಗಿ ವೇದವಾಕ್ಯಗಳು ಹೇಳುತ್ತೆ. ಹಾಗಿರೋದ್ರಿಂದ ಆತನನ್ನು ನಾವು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ, ಅವನೇ ಪರಬ್ರಹ್ಮನೇ ಅಂತ ಕೇಳಿದ್ರೆ ಇಲ್ಲ. ಹೃದ ತನ್ನ ಮನಸ್ಸಿನಿಂದಲೇ, ಸಂಕಲ್ಪ ಮಾತ್ರದಿಂದಲೇ ಯಾವ ಪರತತ್ವವು, ಯಾವ ಪರಬ್ರಹ್ಮ ವಸ್ತುವು ಆದಿಕವಯೇ, ಆದಿಕವಿ ಎಂದು ಕರೆಸಿಕೊಳ್ಳುವಂತಹ ಆ ಬ್ರಹ್ಮದೇವನಿಗೆ ಬ್ರಹ್ಮವನ್ನು, ಬ್ರಹ್ಮ ಅರ್ಥಾತ್ ವೇದವನ್ನು, ಜ್ಞಾನವನ್ನು, ತಪಸ್ಸನ್ನು ಯಾರು ಉಪದೇಶವನ್ನು ಮಾಡಿದ್ನೋ, ತೇನೆ ವಿಸ್ತಾರವಾಗಿ ಅವನ ಹೃದಯದಲ್ಲಿ ಗೋಚರವಾಗುವಂತೆ ಮಾಡಿದ್ನೋ, ಅಂದರೆ ಯಾವ ಪರತತ್ವವು ಬ್ರಹ್ಮದೇವನಿಗೂ ವೇದವನ್ನು ಉಪದೇಶ ಮಾಡ್ತೋ ಆ ಪರತತ್ವವನ್ನು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಲೆಕ್ಕ. ಭಾಗವತ ಅನ್ನುವಂಥದ್ದು ಎಷ್ಟು ಎತ್ತರದಲ್ಲಿದೆ ಅನ್ನುವಂಥದ್ದು ಇದೇ ತೋರಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಯಾವ ಒಂದು ವಿಷಯವನ್ನು ತಿಳ್ಕೊಳ್ಳೋದ್ರಲ್ಲಿ ಸೂರ್ಯ ವಿದ್ವಾಂಸರು, ಪಂಡಿತರೋ, ವಿದ್ವತ್ತಲ್ಲಜರೋ ಅಂತ ಅನ್ನಿಸ್ಕೊಂಡವರು ಕೂಡ ಮುಹ್ಯಂತಿ, ಮೋಹಿತರಾಗಿ ಹೋಗ್ತಾರೆ, ಅವಿವೇಕ ಉಂಟಾಗಿ ಹೋಗುತ್ತೆ. ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಹೆಜ್ಜೆ ಹೆಜ್ಜೆಯಲ್ಲೂ ಇನ್ನೇನು ಗೊತ್ತಾಯಿತು ಅಂತ ಅನಿಸುತ್ತೆ, ಆದರೆ ಗೊತ್ತಾಗದೇ ಇರುವಂತಹ ಅಂಶಗಳು ಎಷ್ಟೊಂದಿರುತ್ತೆ. ಅದು ಭಗವಂತ, ಅದೇ ಪರತತ್ವ, ಅದೇ ಪರಬ್ರಹ್ಮ. ಒಮ್ಮೆ ಮಾತ್ರ ಕೇಳೋದ್ರಿಂದ ಪರಮಾತ್ಮ ಏನು ಅಂತ ಅರ್ಥವಾಗಿ ಹೋಯಿತು ಅಂತಂದರೆ ಪರಮಾತ್ಮ ಹೀಗಿದ್ದಾನೆ ಅಂತ ಬಲ್ಲವರು ಹೇಳಿದ ಮಾತು ನಮಗೆ ಗೊತ್ತಾಯಿತು ಅಂತ ಅಷ್ಟೇ ಹೊರತು ಪರಮಾತ್ಮ ಗೊತ್ತಾಯಿತು ಅಂತ ಅರ್ಥ ಅಲ್ಲ, ಪರಬ್ರಹ್ಮ ವಸ್ತು ಏನು ಅಂತ ಗೊತ್ತಾಯಿತು ಅಂತ ಅರ್ಥ ಅಲ್ಲ. ಬುದ್ಧಿ ಬಹಳ ಬೇಗ ನಮ್ಮನ್ನು ದಾರಿ ತಪ್ಪಿಸ್ಬಿಡುತ್ತೆ. 4-6 ವೇದಾಂತದ ಪುಸ್ತಕಗಳನ್ನು ಓದಿ ಆಯ್ತೆ, 10-6 ಪ್ರವಚನಗಳನ್ನು ಕೇಳಿ ನಮ್ಮ ಮನಸ್ಸಿಗೆ ತೋಚಿದಂತೆ ಯಾವುದೋ ಒಂದು ತೀರ್ಮಾನವನ್ನು ಮಾಡಿಕೊಂಡು ನಮಗೂ ಸಹ ಬ್ರಹ್ಮ ಸಾಕ್ಷಾತ್ಕಾರವಾಗಿದೆ, ಪರಬ್ರಹ್ಮ ವಸ್ತು ಅಂದರೆ ಏನು ಅಂತ ನಮಗೂ ಕೂಡ ತಿಳಿದಿದೆ ಅಂತ ತಿರುಗಾಡುವಂಥವರು ಲೋಕದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಅವರೆಲ್ಲ ಸಾಧು ಅಲ್ಲ, ಅದೆಲ್ಲ ಸರಿಯಾದದ್ದಲ್ಲ. ಅದಲ್ಲ ಕಾರಣ ಮುಹ್ಯಂತಿ ಯತ್ ಸೂರಯ ಯತ್ ಅಂತಂದರೆ ಇಲ್ಲಿ ಯತ್ ಶಬ್ದಕ್ಕೆ ಯತ್ರ, ಯಸ್ಮಿನ್ ವಿಷಯ, ಯಾವ ಪರತತ್ವದ ವಿಷಯದಲ್ಲಿ ಸೂರಯ ಅಪಿ ಮುಹ್ಯಂತಿ ಕವಯೋಪ್ಯತ್ರ ಮೋಹಿತಾ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಲ್ವೇ. ಕಿಂಕರ್ಮ ಕಿಮಕರ್ಮೇತಿ, ಯಾವುದು ಕರ್ಮ ಯಾವುದು ಅಕರ್ಮ, ಕವಯೋಪ್ಯತ್ರ ಮೋಹಿತಾ. ಪಂಡಿತರೂ ಕೂಡ ಇಲ್ಲಿ ತಬ್ಬಿಬಾಗಿ ಹೋಗ್ತಾರೆ ಅಂತ. ಯಾವ ಒಂದು ವಿಷಯದಲ್ಲಿ ಪಂಡಿತರೂ ಕೂಡ ತಬ್ಬಿಬಾಗಿ ಹೋಗ್ತಾರೋ ಆ ವಿಷಯ ಅದೇ ಪರತತ್ವ.
ಇದು ಇದರ ತಟಸ್ಥ ಲಕ್ಷಣವನ್ನು ಹೇಳಿತು. ನಿಂತ ಜಾಗದಿಂದ ಅದನ್ನು ಹೇಗೆ ಗುರುತಿಡಿಬೇಕು ಅನ್ನೋ ವಿಷಯವನ್ನು ಹೇಳಿತು. ಈಗ ತದಾತ್ಮತೆ ಉಂಟಾಗಬೇಕು. ಆ ಪದಾರ್ಥ ಏನು ಅಂತ ಸರಿಯಾಗಿ ಅರ್ಥ ಆಗಬೇಕು ನಮಗೆ. ಅದರ ಒಂದು ಸ್ವರೂಪವನ್ನು ವರ್ಣನೆ ಮಾಡ್ತಾರೆ ಮುಂದಕ್ಕೆ. ಸತ್ಯಂ ಅದೊಂದೇ ಲಕ್ಷಣ, ಅದೇ ಸ್ವರೂಪ ಲಕ್ಷಣ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳುತ್ತೆ. ಇದು ಸ್ವರೂಪ ಲಕ್ಷಣ. ಅದು ಅಖಂಡ ವಾಕ್ಯಾರ್ಥಬೋಧ ಅಂತ ಕರೀತಾರೆ ವೇದಾಂತದಲ್ಲಿ. ಇದನ್ನ ಏನಪ್ಪ ಅಂತ ಕೇಳಿದ್ರೆ, ಸತ್ಯ ಜ್ಞಾನ ಅನಂತ ಅನ್ನೋದು ಇದು ಯಾವುದೂ ಕೂಡ ಲಕ್ಷಣ ಅಲ್ಲ, ಇದು ಯಾವುದೂ ಕೂಡ ವಿಶೇಷಣಗಳಲ್ಲ ಬ್ರಹ್ಮಕ್ಕೆ. ಅದೇ ಅದು ಅಂತ. ಸತ್ಯವೇ ಬ್ರಹ್ಮ, ಜ್ಞಾನವೇ ಬ್ರಹ್ಮ, ಆನಂದವೇ ಬ್ರಹ್ಮ. ಹಾಗಿರೋದ್ರಿಂದ ಸತ್ಯಂ ಪರಂ, ಪರಂ ಅರ್ಥಾತ್ ಪರಬ್ರಹ್ಮ ಇತ್ಯರ್ಥ. ಆ ಪರಬ್ರಹ್ಮ ವಸ್ತು ಏನಿದೆಯೋ ಅದು ಸತ್ಯಂ, ಸತ್ಯವಾದದ್ದು, ಮೂರ್ಕಾಲದಲ್ಲೂ ಇರುವಂಥದ್ದು. ಅದನ್ನು ಧೀಮಹಿ ಧ್ಯಾನ ಮಾಡೋಣ ಅಂತ ಹೇಳಿದ್ರು. ಹೇಗಿದೆಯಪ್ಪ ಅದು ಅಂತ ಕೇಳಿದ್ರೆ, ಯತ್ರ ತ್ರಿಸರ್ಗೋ ಅಮೃಷ, ಯಾವ ಒಂದು ಪರತತ್ವದ ಇರುವಿಕೆಯ ಕಾರಣದಿಂದಾಗಿ ಈ ಪ್ರಪಂಚವು ವಾಸ್ತವದಲ್ಲಿ ಅಸತ್ಯವಾದರೂ ಸತ್ಯದಂತೆ ಕಾಣುತ್ತದೆಯೋ, ಅಸತ್ ಪದಾರ್ಥವು ಸತ್ಯದಂತೆ ಯಾವ ಒಂದು ಸತ್ಯ ಪದಾರ್ಥದ ಕಾರಣದಿಂದಾಗಿ ಗೋಚರವಾಗುತ್ತದೆಯೋ, ಹೇಗೆ ಯಥಾ ತೇಜೋವಾರಿ ಮೃದಾಂ ವಿನಿಮಯ, ಅಗ್ನಿ ಅಥವಾ ಬೆಳಕು, ನೀರು ಮತ್ತು ಭೂಮಿ ಇವುಗಳ ಸಮ್ಮಿಶ್ರದಿಂದ ನೀರಿನ ಮೇಲೆ ಕೆಲವೊಮ್ಮೆ ಬೆಳಕು ಬಿದ್ದಾಗ ಅದು ಹೊಳೆಯಕ್ಕಾರಂಭ ಮಾಡುತ್ತೆ. ಆವಾಗ ಅದನ್ನು ನಾವು ಮಣಿ ಅಂತಲೋ ಮುತ್ತು ಅಂತಲೋ ಏನೋ ಅಂದ್ಕೊಳ್ಳುವಂಥ ಸಂಭವ ಇರುತ್ತೆ. ಹೀಗೆ ಇಲ್ಲದ ಪದಾರ್ಥವನ್ನು ಇದೆ ಎಂಬುದಾಗಿ ಹೇಗೆ ಭಾವಿಸುತ್ತೀವಿಯೋ ಮರೀಚಿಕೆ ಇತ್ಯಾದಿಗಳ ರೂಪದಲ್ಲಿ, ಅದೇ ರೀತಿಯಾಗಿ ಈ ಪ್ರಪಂಚವನ್ನೂ ಕೂಡ ನಾವೆಲ್ಲರೂ ಕೂಡ ಈ ಪ್ರಪಂಚ ಇದೆ ಅಂತ ಅಂದ್ಕೊಂಡಿದ್ದೀವಿ. ವಸ್ತುತಃ ಏನಪ್ಪ, ವಸ್ತುಸ್ಥಿತಿ ಏನಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಸತ್ಯಂ, ಶಂಕರರ ಮಾತು. ಬ್ರಹ್ಮ ಒಂದೇ ಸತ್ಯವಾದ ಪದಾರ್ಥ, ಜಗನ್ ಮಿಥ್ಯ, ಜಗತ್ತೆಲ್ಲವೂ ಮಿಥ್ಯಾವಾದದ್ದು, ಇಲ್ಲದದ್ದು. ಹಾಗಿದ್ರೂ ಇಲ್ಲದ ಪದಾರ್ಥವೂ ಕೂಡ ಇರುವಂತೆ ಭಾಸವಾಗುತ್ತಲ್ಲ. ಹೇಗೆ ಭಾಸವಾಗುತ್ತೆ ಅಂತ ಕೇಳಿದ್ರೆ, ಯಾವುದು ಇದೆಯೋ ವಸ್ತುತಃ ಅದು ಸತ್ಯವಾಗಿರೋದರಿಂದ ಇಲ್ಲದಿರುವುದೂ ಕೂಡ ಸತ್ಯದಂತೆ ಭಾಸವಾಗುತ್ತೆ. ಅದು ಅದರ ಮಹಿಮೆ. ಅಷ್ಟೇ ಅಲ್ಲದೆ ತ್ರಿಸರ್ಗ ಅರ್ಥಾತ್ ತ್ರಿಗುಣಗಳ ಒಂದು ಸೃಷ್ಟಿ ಏನುಂಟೋ ಆ ತ್ರಿಗುಣಗಳಿಂದ ಉಂಟಾದಂತಹ ಸೃಷ್ಟಿಯು ಅಮೃಷ ಸತ್ಯವಾಗಿ ಯಾವುದರಿಂದ ತೋರುತ್ತೋ, ಅಷ್ಟೇ ಅಲ್ಲದೆ ಸ್ವೇನಧಾಮ್ನ ತನ್ನದೇ ಆದಂತಹ ಭೂತಪೂರ್ವವಾದಂತಹ ಮಹಿಮೆಯಿಂದ ನಿರಸ್ತ ಕುಹಕಂ, ಯಾವಾಗ ಸದಾ ನಿರಸ್ತ ಕುಹಕಂ, ಸದಾ ಕಾಲದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಿರಸ್ತ ಕುಹಕಂ. ಕುಹಕಂ ಅರ್ಥಾತ್ ಕಪಟಂ ಅಂತರ್ಥ. ಕುಹಕ ಅಂದರೆ ಕಪಟ, ಕಪಟ ಅಂದರೆ ಮಾಯೆ ಅಂತ ಅರ್ಥ. ಮಾಯೆಯನ್ನು ನಿರಸ್ತಂ, ಅದನ್ನು ಸೋಲಿಸ್ಬಿಟ್ಟಿದೆ ಅಂತ ಲೆಕ್ಕ. ಮಾಯೆಯನ್ನು ದೂರ ಹಾಕಿರುವುದು ಅಂತ ಲೆಕ್ಕ. ಅಂತಹ ಸತ್ಯಂ, ಸತ್ಯ ಪದಾರ್ಥವಾದಂತಹ ಪರಬ್ರಹ್ಮವನ್ನು ಧೀಮಹಿ ಧ್ಯಾನ ಮಾಡೋಣ ಅಂತ ಲೆಕ್ಕ. ಇದು ಈ ಒಂದು ಧ್ಯಾನ ಶ್ಲೋಕ ಏನುಂಟೋ ಇದು ಗಾಯತ್ರಿ ಅರ್ಥಾತ್ಮಕವಾಗಿದೆ. ಅದೇ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಸಂಪೂರ್ಣ ಭಾಗವತದ ಫಲ ಏನು ಅಂತ ಕೇಳಿದ್ರೆ, ಗಾಯತ್ರಿ ಮಂತ್ರದ ಫಲ ಏನೋ ಅದೇ. ಗಾಯತ್ರಿ ಮಂತ್ರದಿಂದ ಯಾವ ಒಂದು ಪರತತ್ವವನ್ನು ನಾವು ಉಪಾಸನೆ ಮಾಡ್ತೀವಿಯೋ ಆ ಪರತತ್ವದ ಚಿಂತನೆಯೇ ಭಾಗವತದಲ್ಲಿ ಉಂಟಾಗಿದೆ. ಅದೇ ಕಟ್ಟಕಡೆಯದಾಗಿ ಭಾಗವತದಿಂದ ದೊರಕುವಂತಹ ಮಹಾಫಲ ಎಂಬುದಾಗಿ ಅರ್ಥ. ಹಾಗಾಗಿ ಜನ್ಮಾದ್ಯಸ್ಯತಃ ಎಂಬಂತಹ ಬ್ರಹ್ಮಸೂತ್ರದಿಂದ ಆರಂಭವಾಗಿ ವೇದಾಂತ ಶಿಖರವಾಗಿ ಬೆಳಗುತ್ತಿರುವಂತಹ ಭಾಗವತವು ಕಟ್ಟಕಡೆಯದಾಗಿ ಎಂತಹ ಫಲವನ್ನು ಕೊಡುತ್ತೆ ಅಂತ ಕೇಳಿದ್ರೆ ಗಾಯತ್ರ್ಯಾತ್ಮಕವಾದಂತಹ ಫಲವನ್ನು ಕೊಡುತ್ತೆ ಅಂತ ಸೂಚನೆ ಕೊಡುವುದಕ್ಕೋಸ್ಕರಲೇ ಧೀಮಹಿ ಎಂಬಂತಹ ಪದವನ್ನು ಇಲ್ಲಿ ಬಳಸಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಜನ ವ್ಯಾಖ್ಯಾನಕಾರರು ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ತತ್ಸವಿತುರ್ವರೆಣ್ಯಂ ಎಂಬಂತಹ ಗಾಯತ್ರಿ ಮಂತ್ರದ ಅಕ್ಷರಶಃ ಅರ್ಥವು ಈ ಶ್ಲೋಕದಿಂದ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಉತ್ತರತ್ರ ನಮ್ಮ ಬುದ್ಧಿಗೆ ಆಸ್ವಾದನೆಗೆ ವಿಷಯವಾಗುವಂತೆ ಅದನ್ನು ಅನುಸಂಧಾನ ಮಾಡಬೇಕು. ಮುಂದಕ್ಕೆ ಯಾವುದೇ ಒಂದು ಗ್ರಂಥವನ್ನು ಆರಂಭ ಮಾಡುವುದಕ್ಕೂ ಮುಂಚೆ, ಯಾವುದೇ ಒಂದು ವಿಷಯವನ್ನು ಆರಂಭ ಮಾಡುವುದಕ್ಕೂ ಮುಂಚೆ ಅನುಬಂಧ ಚತುಷ್ಟಯವನ್ನು ಹೇಳಬೇಕು. ವಿಷಯ, ಪ್ರಯೋಜನ, ಸಂಬಂಧ ಮತ್ತು ಅಧಿಕಾರಿ. ಹಾಗಿದ್ದರೆ ಮಾತ್ರ ಆ ವಿಷಯದ ಪ್ರತಿಪಾದನೆಗೆ ಒಂದು ಚೌಕಟ್ಟು ಬರುತ್ತೆ, ಒಂದು ಮೆರುಗು ಬರುತ್ತೆ. ಆ ಅನುಬಂಧ ಚತುಷ್ಟಯವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನಪ್ಪ ಇಲ್ಲಿ ವಿಷಯ ಅಂತ ಕೇಳಿದ್ರೆ, ಧರ್ಮ ಅತ್ರ ಅರ್ಥಾತ್
ಈ ಒಂದು ಭಾಗವತದಲ್ಲಿ ಏನು ವಿಷಯವನ್ನು ನಾವು ಪ್ರತಿಪಾದನೆ ಮಾಡಕ್ಕೆ ಹೊರಟಿದ್ದೀವಿ ಅಂತ ಕೇಳಿದ್ರೆ, ಪರಮೋ ಧರ್ಮ, ಪರಮಧರ್ಮ ಅಂತ ಏನಿದೆಯೋ, ಮೋಕ್ಷ ಧರ್ಮ ಅಂತ ಏನಿದೆಯೋ, ಆ ಮೋಕ್ಷವನ್ನು, ಪರಮಧರ್ಮವೇ ಮೋಕ್ಷ, ಮೋಕ್ಷವೇ ಇಲ್ಲಿ ವಿಷಯ. ಹಾಗಾಗಿಯೇ ಅದೇನಾಗಿರುತ್ತಪ್ಪ ಅಂತ ಕೇಳಿದ್ರೆ ಪ್ರೋಜ್ಜಿತ ಕೈತವ, ಯಾವುದೇ ವಿಧವಾದಂತಹ ಫಲಾಪೇಕ್ಷೆ ಅದರಲ್ಲಿರೋಲ್ಲ ಅಂತ. ಯಾವುದೇ ವಿಧವಾದಂತಹ ಫಲದ ಅಪೇಕ್ಷೆ, ಪ್ರತಿಫಲದ ಅಪೇಕ್ಷೆ ಇಲ್ಲದಂತಹ ಪರಮಧರ್ಮವೇ ಇಲ್ಲಿಯ ವಿಷಯ. ಎಂಥವ್ರಿಗೆ ಹೇಳ್ತಾ ಇದ್ದೀವಿ ಅದನ್ನ ಅಂತ ಕೇಳಿದ್ರೆ, ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯರಹಿತರಾದಂತಹ, ಹೊಟ್ಟೆ ಕಿಚ್ಚಿಲ್ಲದಂತಹ ವ್ಯಕ್ತಿಗಳಿಗೆ ಇದನ್ನು ಉಪದೇಶ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಇದೊಂದೇ ವೇದ್ಯಂ. ಪ್ರಪಂಚದಲ್ಲಿ ಏನಾದರೂ ತಿಳಿಯಬೇಕಾದ್ದು ಅಂತ ಒಂದು ಪದಾರ್ಥವಿದ್ದರೆ ಅದೇನಪ್ಪ ಅಂತ ಕೇಳಿದ್ರೆ ಪರಮಧರ್ಮ, ಮೋಕ್ಷ, ಪರತತ್ವ ಅಂತ ಲೆಕ್ಕ. ಹಾಗಾಗಿ ಇದು ವಾಸ್ತವಂ ಇರುವಂತಹ ವಿಷಯ, ಇದೊಂದೇ ಇರುವಂತಹ ವಿಷಯ. ಇನ್ನುಳಿದೆಲ್ಲವೂ ಕೂಡ ಮಿಥ್ಯ. ಬ್ರಹ್ಮಸತ್ಯಂ ಅನ್ನುವಂತಹ ಮಾತನ್ನು ವಾಸ್ತವಂ ಅನ್ನೋ ಪದದಲ್ಲಿ ಹೇಳಿದ್ದಾರೆ. ಹಾಗಾಗಿ ಶಿವದಂ, ಎಲ್ಲ ವಿಧವಾಗಿಯೂ ಮಂಗಳವನ್ನು ಉಂಟು ಮಾಡುತ್ತೆ ಇದು ಅಂತ ಲೆಕ್ಕ. ತಾಪತ್ರಯೋನ್ಮೂಲನಂ, ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವೆಂಬಂತಹ 3 ತಾಪಗಳನ್ನು ಕೂಡ ಪರಿಹಾರ ಮಾಡುವಂಥದ್ದು ಅಂತ ಲೆಕ್ಕ. ಇದೆಲ್ಲವೂ ಕೂಡ ಇದರ ಪ್ರಯೋಜನವನ್ನು ತಿಳಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ಶ್ರೀಮದ್ ಭಾಗವತದಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದ್ರೆ, ಈಶ್ವರ, ಆ ಪರತತ್ವ, ಪರಮಾತ್ಮ, ಪರಂಜ್ಯೋತಿ, ಪರಬ್ರಹ್ಮವೇನಿದೆಯೋ ಅದು ಸದ್ಯ ಕೂಡಲೇ ಹೃದಯದಲ್ಲಿ ಅದು ನೆಲೆ ನಿಲ್ಲತ್ತೆ ಅಂತ ಲೆಕ್ಕ. ಹಾಗಿರೋದ್ರಿಂದ ಶುಶ್ರೂಷುಭಿ, ಕೇಳುವ ತೀವ್ರವಾದ ಇಚ್ಛೆಯನ್ನು ಇಟ್ಕೊಂಡು ಈ ಭಾಗವತವನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ಯಾರು ತೀವ್ರವಾದ ಇಚ್ಛೆಯನ್ನು ಇಟ್ಕೊಂಡು ಭಾಗವತವನ್ನು ಅನುಸಂಧಾನ ಮಾಡ್ತಾರೋ ಅವರಿಗೆ ಹೃದಯದಲ್ಲಿ ಆ ಕೂಡಲೇ ಭಗವಂತ ಕಾಣಿಸ್ತಾನೆ ಅಂತ ಲೆಕ್ಕ. ಅದಕ್ಕೋಸ್ಕರಲೇ ಹೇಳಿದ್ರು, ನಿಗಮಕಲ್ಪತರೋರ್ಗಲಿತಂ ಫಲಂ. ಈ ಭಾಗವತ ಅನ್ನುವಂಥದ್ದು ಅಂತಿಂಥದ್ದಲ್ಲಪ್ಪ. ನಿಗಮಕಲ್ಪತರೋರ್ಗಲಿತಂ ಫಲಂ, ವೇದಗಳೆಂಬ ಕಲ್ಪವೃಕ್ಷಗಳಿಂದ ಕೆಳಗೆ ಬಿದ್ದಂತಹ ಫಲ, ವೇದಗಳೆಂಬ ಕಲ್ಪವೃಕ್ಷದಲ್ಲಿ ಬಿಟ್ಟಂತಹ ಫಲ. ಅದು ಕೇವಲ ವೇದಗಳೆಂಬ ಕಲ್ಪವೃಕ್ಷದಲ್ಲಿ ಬಿಟ್ಟ ಫಲ ಮಾತ್ರ ಆಗಿರೋದಲ್ಲದೆ, ಶುಕಮುಖಾದ ಮೃತದ್ರವ ಸಂಯುತಂ, ಹೇಗೆ ಗಿಳಿಕಚ್ಚಿದ ಹಣ್ಣು ಅತ್ಯಂತ ಮಧುರವಾಗಿರುತ್ತೋ ಅದೇ ರೀತಿಯಾಗಿ ವೇದವೆಂಬ ಕಲ್ಪವೃಕ್ಷದಿಂದ ಬಿಟ್ಟಂತಹ ಫಲವೂ ಸಹ ಶುಕಮುಖಾತ್, ಶುಕಬ್ರಹ್ಮರಿಂದ ಮುಂದೆ ಹೇಳಲ್ಪಡುವುದರಿಂದಾಗಿ ಅದು ಕೂಡ ಅಮೃತದ್ರವ ಸಂಯುತಂ, ಅತ್ಯಂತ ರಸಸಂಪೃಕ್ತವಾಗಿದೆ. ಅಂತಹ ಭಾಗವತಂ ರಸಂ, ಭಾಗವತ ಎಂಬಂತಹ ರಸವನ್ನು ಆಲಯಂ ಮೋಕ್ಷ ಪರ್ಯಂತಂ ಇತ್ಯರ್ಥ. ಆಯ್ತೆ, ಮೋಕ್ಷ ಸಿಗುವವರೆಗೂ ಅದನ್ನು ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಭಾವುಕಾಹ, ರಸಿಕಾಹ, ಭಗವದ್ಭಾವ ಭರಿತರಾದಂತಹ, ರಸಾಸ್ವಾದನ ಲಂಪಟರಾದಂತಹ ಭಗವದ್ಭಕ್ತರೇ ಆಸ್ವಾದಿಸಿ, ಪಿಬತ, ಆ ಭಾಗವತವನ್ನು ಆಸ್ವಾದನೆ ಮಾಡಿ ಅಂತ ಹೇಳಿದ್ರು. ಈಗ ಎಲ್ಲಿ ಆರಂಭವಾಗುತ್ತೆ ಈ ಭಾಗವತದ ಕಥೆ ಅಂತ ಕೇಳಿದ್ರೆ, ನೈಮಿಷೇ ನಿಮಿಷ ಕ್ಷೇತ್ರೇ ನೈಮಿಷಾರಣ್ಯ ಎಂಬಂತಹ ಒಂದು ಜಾಗದಲ್ಲಿ, ಅನಿಮಿಷ ಕ್ಷೇತ್ರೆ, ಮಹಾವಿಷ್ಣುವಿನ ಕ್ಷೇತ್ರ ಅದು. ಅಂತಹ ಮಹಾವಿಷ್ಣುವಿನ ಕ್ಷೇತ್ರದಲ್ಲಿ ಶೌನಕಾದಿ ಮಹರ್ಷಿಗಳು ಸ್ವರ್ಗಲೋಕ ಕಾಮನೆಯಿಂದ ಒಂದು ಮಹಾಸತ್ರವನ್ನು ಕೈಗೊಂಡಿರ್ತಾರೆ. ಆ ಮಹಾಸತ್ರದಲ್ಲಿ ಒಂದು ದಿನ ತಮ್ಮ ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸಿ ಸೂತ ಪುರಾಣಿಕರನ್ನು ಕಾಣಬೇಕು ಎಂಬುದಾಗಿ ಶೌನಕಾದಿಗಳು ಹೋಗ್ತಾರೆ. ಈ ಸೂತ ಪುರಾಣಿಕರು ಎಲ್ಲ ವಿಷಯಗಳನ್ನೂ ಬಲ್ಲವರು. ಋಷಿಗಳು ಅವರ ಮುಂದೆ ಹೋಗಿ ನಮಸ್ಕರಿಸಿ ಈ ಮಾತನ್ನು ಹೇಳ್ತಾರೆ, ಪುರಾಣಗಳು, ಇತಿಹಾಸ, ವೇದ ಇದೆಲ್ಲವನ್ನೂ ಕೂಡ ನೀನು ಸಾವಿರಾರು ಬಾರಿ ಹೇಳಿರುವೆ. ಅಧೀತಾನಿ ಚ, ಆಖ್ಯಾತಾನಿ ಅಧೀತಾನಿ, ಹೇಳೋದಷ್ಟೇ ಅಲ್ಲ, ಅದನ್ನು ಅಧ್ಯಯನವನ್ನೂ ಮಾಡಿದ್ಯಾ, ಅದನ್ನು ಬೇಕಾದಷ್ಟು ಸಲಿ ಪ್ರವಚನ ರೂಪದಲ್ಲೂ ಲೋಕದಲ್ಲಿ ಇಟ್ಟಿದ್ಯಾಪ್ಪ. ಧರ್ಮಶಾಸ್ತ್ರಗಳು, ನೀನು ಹೇಳದಂತಹ ಯಾವ ವಿಷಯವೂ ಇಲ್ಲ ಲೋಕದಲ್ಲಿ. ಅತ್ಯಂತ ಶ್ರೇಷ್ಠನಾದಂತಹ ವಿದ್ವಾಂಸ ಯಾರು ಲೋಕದಲ್ಲಿ ಅಂತ ಕೇಳಿದ್ರೆ ಭಗವಾನ್ ಬಾದರಾಯಣ, ಮಹಾವಿಷ್ಣುವಿನ ಅವತಾರವಾದಂತಹ ಬಾದರಾಯಣ ವ್ಯಾಸರು. ಎಲ್ಲವನ್ನೂ ಬಲ್ಲವರು ವ್ಯಾಸರು, ದಿವ್ಯಚಕ್ಷು ಸಂಪನ್ನರು. ಅಂತಹ ವ್ಯಾಸರ ಪರಮಶಿಷ್ಯ ಆಯ್ತೆ, ಪರಾವರ ವಿದೋ ವಿದುಹು, ಅಂತಹ ಒಬ್ಬ ವೇದವ್ಯಾಸರಿಂದ ತತ್ವತಃ ತದನುಗ್ರಹ, ಎಲ್ಲವನ್ನೂ ತಾತ್ವಿಕವಾಗಿ ಅದರ ತತ್ವಾರ್ಥ ಸಹಿತವಾಗಿ ತಳಸ್ಪರ್ಶಿಯಾಗಿ ಪ್ರತಿಯೊಂದು ವಿಷಯವನ್ನು ನೀನು ಅರಿತಿದ್ದೀಯಾ. ಇಷ್ಟೇ ಅಲ್ಲಪ್ಪ, ಲೋಕದಲ್ಲೆಲ್ಲ ಪ್ರಸಿದ್ಧವಾಗಿರುವಂಥ ಮಾತೇನು ಅಂತ ಕೇಳಿದ್ರೆ, ಸ್ನಿಗ್ಧಸ್ಯ ಶಿಷ್ಯಸ್ಯ, ಅತ್ಯಂತ ಸ್ನೇಹಯುಕ್ತನಾದಂತಹ ಶಿಷ್ಯನಿಗೆ, ತುಂಬ ಪ್ರೀತಿಪಾತ್ರನಾದ ಶಿಷ್ಯನಿಗೆ ಗುರುಗಳು ಗುಹ್ಯಮಪಿ ಬ್ರೂಯುಹು, ಅತ್ಯಂತ ರಹಸ್ಯತಮವಾದ ವಿಷಯವನ್ನು ಕೂಡ ಹೇಳ್ತಾರೆ ಅಂತ ಲೆಕ್ಕ. ಇನ್ನು ಸೃಷ್ಟಿ ಸಹಜವಾದ ನಡೆಯಪ್ಪ,
ನೀನು ಅಂತರಂಗ ಶಿಷ್ಯ, ವ್ಯಾಸರ ಅಂತರಂಗ ಶಿಷ್ಯ. ಹಾಗಾಗಿ ವ್ಯಾಸರಿಗಿಂತಲೂ ಬಲ್ಲವರು ಈ ಲೋಕದಲ್ಲಿ ಯಾರೂ ಇಲ್ಲ. ಅವರ ಅಂತರಂಗ ಶಿಷ್ಯ ನೀನು ಅಂತಂದ ಮೇಲೆ ಎಲ್ಲ ರಹಸ್ಯಗಳನ್ನೂ ಕೂಡ ವ್ಯಾಸರು ನಿನಗೆ ಉಪದೇಶ ಮಾಡಿದ್ದಾರೆ. ಅಲ್ಲಿ ನೀನು ಏನನ್ನು ನಿಶ್ಚಯವಾಗಿ ಅರ್ಥ ಮಾಡಿಕೊಂಡಿದೆಯೋ, ಯಾವ ವಿಷಯವಾಗಿ ಅಂತ ಕೇಳಿದರೆ, ಪುಂಸಾಂ ಏಕಾಂತತ ಶ್ರೇಯ, ವ್ಯಕ್ತಿಗಳಿಗೆ, ಮನುಷ್ಯರಿಗೆ ಶ್ರೇಯಸ್ಸು ಅನ್ನುವಂಥದ್ದು ಯಾವುದರಿಂದ ಉಂಟಾಗುತ್ತೋ, ಮೋಕ್ಷ ಅನ್ನುವಂಥದ್ದು ಯಾವುದರಿಂದ ಉಂಟಾಗುತ್ತೋ, ಮೋಕ್ಷದ ಏಕೈಕ ಸಾಧನ ಯಾವುದೋ ಅದನ್ನು ನೀನು ನಿರ್ಣಯ ಮಾಡಿಕೊಂಡಿರ್ತೀಯ. ಅಷ್ಟು ವರ್ಷಗಳ ಕಾಲ ವ್ಯಾಸರ ಒಡನಾಟದಲ್ಲಿದ್ದಂತಹ ನೀನು ಖಂಡಿತವಾಗಿಯೂ ಇದನ್ನೆಲ್ಲವನ್ನೂ ಬಲ್ಲವನಾಗಿರ್ತೀಯ. ಅದನ್ನು ನಮ್ಮಗಳಿಗೆ ತಿಳಿಸು. ಯಾಕಪ್ಪ ಅಂತ ಕೇಳಿದ್ರೆ, ಈ ಕಲಿಯುಗದಲ್ಲಿ ಪ್ರಾಯೇಣ ಮನುಷ್ಯರೆಲ್ಲರೂ ಕೂಡ ಅಲ್ಪಾಯುಷಗಳು, ಬಹಳ ಬೇಗ ಆಯುಸ್ಸನ್ನು ಕಳ್ಕೊಂಡ್ಬಿಡ್ತಾರೆ. ಹಾಗಿರೋದ್ರಿಂದ ಮಂದಮತಿಗಳಾಗಿರ್ತಾರೆ, ಮಂದಭಾಗ್ಯ. ಹೀಗಿರುವಾಗ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಳ್ಬೇಕಾದಿರುತ್ತೆ. ಹಾಗಿರುವಾಗ ಅದೆಲ್ಲವನ್ನೂ ಎಲ್ಲರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯರಿಗೆ ಅತ್ಯಂತ ಉಪಕಾರವಾಗುವಂತಹ ಮೋಕ್ಷೈಕ ಸಾಧನವಾದಂತಹ ಒಂದು ಉಪಾಯವನ್ನು ನೀನು ತಿಳಿಸಿಕೊಡು ಅಂತ ಹೇಳಿ, ಸೂತ ಜಾನಾಸಿ ಭದ್ರಂತೆ ಭಗವಾನ್ ಸಾತ್ವತಾಂ ಪತಿಹಿ. ಅಪ್ಪ, ಶ್ರೀಕೃಷ್ಣನ ಅವತಾರ ಯಾಕಾಗಿ ಆಯಿತು, ಆ ಅವತಾರ ಮಂಗಳದ ಮಹದುದ್ದೇಶವೇನು ಎಂಬಂತಹ ರಹಸ್ಯವನ್ನೂ ಕೂಡ ನೀನು ಬಲ್ಲೆ. ತನ್ನ ಶುಶ್ರೂಷಮಾಣಾನ ಆ ಭಗವಂತನ ಅವತಾರ ಮಹಿಮೆಯನ್ನು, ಅವತಾರದ ಉದ್ದೇಶವನ್ನು, ಅವತಾರದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಸಿದೆ ನಮಗೆ. ಯಸ್ಯ ಅವತಾರೋ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ, ಯಾವ ಭಗವಂತನ ಅವತಾರವು ಲೋಕಕ್ಷೇಮಕ್ಕೋಸ್ಕರವಾಗಿ ಆಯಿತೋ ಅಂತಹ ಒಂದು ಭಗವತ್ ಅವತಾರದ ರಹಸ್ಯವನ್ನು, ಮರ್ಮವನ್ನು ನಮಗೆ ತಿಳಿಸಿಕೊಡು. ಯಾವ ಭಗವಂತನ ಪಾದಾರವಿಂದಗಳನ್ನು ಆಶ್ರಯಣ ಮಾಡುವುದರಿಂದ ಮುನಿಗಳು ಮೋಕ್ಷವನ್ನು ಪಡೆಯುತ್ತಾರೋ, ಹೇಗೆ ಗಂಗೆಯಲ್ಲಿ ಮಿಂದ ಕೂಡಲೇ ಪಾಪಗಳೆಲ್ಲವೂ ತೊಳೆದು ಹೋಗುತ್ತದೆಯೋ, ಅದೇ ರೀತಿಯಾಗಿ ಭಗವಂತನ ಪಾದಾರವಿಂದಗಳನ್ನು ಆಶ್ರಯಿಸಿದ ಕೂಡಲೇ ಪಾಪಗಳೆಲ್ಲವೂ ತೊಳೆದು ಹೋಗುತ್ತೆ ಅಂತ ಲೆಕ್ಕ. ಅಂತಹ ಪುಣ್ಯಶ್ಲೋಕನಾದಂತಹ ಭಗವಂತನ ಕಥೆಗಳನ್ನು ಯಾರು ತಾನೇ ಕೇಳೋದಕ್ಕೆ ಇಷ್ಟಪಡೋಲ್ಲ. ಎಲ್ಲರಿಗೂ ಕೂಡ ಭಗವತ್ ಕಥೆಯನ್ನು ಕೇಳಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ. ಶುದ್ಧಿಕಾಮೋನ ಶೃಣುಯಾದ್ಯಶಃ ಕಲಿಮಲಾಪಂ. ಅಂತರಂಗ ಶುದ್ಧಿಯನ್ನು, ಬಹಿರಂಗ ಶುದ್ಧಿಯನ್ನು ಬಯಸುವವರು ಖಂಡಿತವಾಗಿಯೂ ಭಗವಂತನ ಕಥೆಯನ್ನು ಆಸ್ವಾದನೆ ಮಾಡಬೇಕು ಅನ್ನುವಂಥ ಮನಸ್ಸುಳ್ಳವರಾಗಿರ್ತಾರೆ. ಹಾಗಾಗಿ ಭಗವಂತ ಯಾವ ಯಾವ ರೂಪದಲ್ಲಿ ಅವತಾರ ಮಾಡಿ ಏನೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅತ್ಯದ್ಭುತವಾದಂತಹ ಕರ್ಮಗಳನ್ನು ಮಾಡಿದ್ನೋ ಅಂತಹ ಒಂದು ಭಗವಂತನ ಅವತಾರ ಕಥೆಗಳನ್ನು ನೀನು ನಮಗೆ ತಿಳಿಸು ಎಂಬುದಾಗಿ ಶೌನಕಾದಿಗಳು ಸೂತ ಪುರಾಣಿಕರನ್ನು ಕೇಳ್ತಾರೆ. ಮುಂದಕ್ಕೆ ಸೂತರು ಭಗವಂತನ ಅವತಾರ ಲೀಲೆಗಳನ್ನು ಒಂದೊಂದಾಗಿ ಉಪದೇಶ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಆ ಕಥಾಭಾಗವನ್ನು ನಾಳೆ ದಿವಸ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.